ಗೆಳೆಯರೇ, ಯೋಗದ ಆದಿಗುರು ಅಲ್ಲಿದ್ದಾರೆ. ಅವರ ಧ್ಯಾನಕ್ಕೆ ಗಮ ನೀಡೋ ಧೂಪದ ಮರ ಇಲ್ಲಿದೆ. ಇದಕ್ಕೆ ಜಾಲಾರಿ ಮರ ಅಂತಾರೆ. ಶಿವನ ಧ್ಯಾನಕ್ಕೂ ಈ ಮರಕ್ಕೂ ಏನ್ ಸಂಬಂಧ ಅಂತ ನಾನ್ ಹೇಳ್ತೀನಿ ನೋಡಿ ಇವಾಗ. ಗೆಳೆಯರೇ, ದಿನಕ್ಕೊಂದು ಚಾನಲ್ಗೆ ಸ್ವಾಗತ. ನನ್ನ ಹಿಂದೆ ಇರೋದು ಆದಿಯೋಗಿ, ನನ್ನ ಮುಂದೆ ಈ ಗಿಡ ಇರೋದು ಜಾಲರಿ ಮರ. ಇದಕ್ಕೆ ಶೋರಿಯಾ ರೆಕ್ಸ್ಬುರ್ಗಿ ಅಂತೀವಿ ಇಂಗ್ಲಿಷ್ ಅಲ್ಲಿ. ಇದಕ್ಕೆ ಕನ್ನಡದಲ್ಲಿ ಜಾಲಾರಿ ಮರನು ಅಂತೀವಿ. ಇದರ ಕಾಂಡಕ್ಕೆ ಮಚ್ಚು ತಗೊಂಡು ಗಾಯ ಮಾಡಿದ್ರೆ ಇದಕ್ಕೆ ರಾಳ ಬರ್ತದೆ. ರಾಳ ಅದನ್ನು ಧೂಪವಾಗಿ ಉಪಯೋಗಿಸ್ಕೊಂತೀವಿ. ಇದಕ್ಕೆ ಕಿರಾಲು ಮರನು ಅಂತೀವಿ, ಮತ್ತೆ ಇದಕ್ಕೆ ಧೂಪದ ಮರನು ಅಂತೀವಿ. ನಮಸ್ಕಾರ ಗೆಳೆಯರೇ, ನನ್ನ ಹಿಂದೆ ಇರೋದು ಆದಿಯೋಗಿ, ನನ್ನ ಮುಂದೆ ಇರೋದು ಜಾಲಾರಿ ಮರ. ನಾನೀಗ ಇರೋದು ಚಿಕ್ಕಬಳ್ಳಾಪುರದ ಈಶಾದಲ್ಲಿ. ಈ ನೋಡ್ತಾ ಇರೋ ಮರ ಇಂಗ್ಲಿಷ್ ನಲ್ಲಿ ಶೋರಿಯಾ ರೆಕ್ಸ್ಬುರ್ಗಿ ಅಂತಾರೆ. ಇದರ ಕಾಂಡಕ್ಕೆ ಗಾಯ ಮಾಡಿದ್ರೆ ರಾಳ ಬರ್ತದೆ, ಅದಕ್ಕಾಗಿ ಇದನ್ನು ಕಿರಾಲು ಮರನು ಅಂತೀವಿ. ಆಮೇಲೆ ರಾಳ ಬರ್ತದಲ್ಲ, ರಾಳದಿಂದ ಧೂಪ ತರ ಉಪಯೋಗಿಸ್ಕೊಂತಾರೆ, ಅದಕ್ಕೆ ಇದನ್ನ ಧೂಪದ ಮರನು ಅಂತೀವಿ. ಇದರ ವಿಶೇಷತೆ ಏನ್ ಗೊತ್ತಾ? ಇದಕ್ಕೆ ಧೂಪದ ಕಾರ್ಖಾನೆ ಅಂತೀವಿ. ಯಾಕಪ್ಪ ಧೂಪದ ಕಾರ್ಖಾನೆ ಅಂತೀವಿ ಅಂದ್ರೆ, ಇದು ಇದೆಯಲ್ಲ, ಈ ಮರಕ್ಕೆ ಸ್ವಲ್ಪ ಮಚ್ಚಿಕೊಂಡು ಹೊಡೆದ್ರೆ ಇದಕ್ಕೆ ರಾಳ ಬರ್ತದೆ. ಆ ರಾಳ ಗಟ್ಟಿ ಆದ್ಮೇಲೆ ಅದೇ ಧೂಪ. ಇದಕ್ಕೆ ಧೂಪದ ಮರನು ಅಂತೀವಿ. ಶಾಂತ ಆಗುತ್ತೆ, ಗಾಳಿ ಶುದ್ಧ ಆಗುತ್ತೆ, ಅದಕ್ಕೆ ಇದನ್ನ ದೇವರ ಧೂಪ ಅಂತ ಹೆಸರು ಈ ಮರಕ್ಕೆ. ಎರಡನೇದಾಗಿ ಹೇಳೋದಾದ್ರೆ, ಇದರ ಬೀಜಕ್ಕೆ ರೆಕ್ಕೆಗಳಿರ್ತವೆ ನೋಡಿ, ಈ ತರ ಈ ರೆಕ್ಕೆ ಇದೆಯಲ್ಲ, ಇದನ್ನ ಗಾಳಿಗೆ ತೂರ್ಬಿಟ್ರೆ ಹೆಲಿಕಾಪ್ಟರ್ ತರ ಹಾರೋಗಿ ಹೊರಗಡೆ ಹೋಗಿ ಗಿಡ ಹುಡ್ಸುತ್ತೆ. ಇದಕ್ಕೆ ಹೆಲಿಕಾಪ್ಟರ್ ಮರನು ಅಂತೀವಿ. ಬೇರೆ ಇದಕ್ಕೆ ಎರಡನೇದಾಗಿ ಹೇಳೋದಾದ್ರೆ, ಇದಕ್ಕೆ ಹಾರೋ ಬೀಜದ ಮರ ಅಂತೀವಿ. ಹಾರೋ ಬೀಜದ ಮರ ಯಾಕೆಪ್ಪ ಅಂತೀವಿ ಅಂದ್ರೆ, ನೋಡಿ ಈ ಫ್ಲವರ್ ಈ ಬೀಜ ಗಮನಿಸಬಹುದು. ಈ ಬೀಜಕ್ಕೆ 4 ರೆಕ್ಕೆಗಳಿವೆ. ಇದನ್ನ ಗಾಳಿಗೆ ತೂರ್ಬಿಟ್ರೆ ಹಾರ್ಕೊಂಡು ಹೋಗಿ ಹೊಸ ಮರ ಹುಡ್ಸುತ್ತೆ. ಆದಿಯೋಗಿ ಇಡೀ ಮನುಕುಲಕ್ಕೆ ಯೋಗ ಕಲಿಸಿದ್ರು. ಈ ಜಾಲಾರಿ ಮರ ಅವರ ಧ್ಯಾನಕ್ಕೆ ನೆರಳಾಗಿ ಧೂಪವಾಗಿ ನಾನು ನಿಮ್ ಜೊತೆ 2 ಮುಖ್ಯ ವಿಷಯಬೇಕು. ಒಂದು, ಈ ಮರದ ತೊಗಟೆ, ಕಾಂಡ, ಆಮೇಲೆ ಅಂಟು, ಇದನ್ನು ವೈದ್ಯರ ಸಲಹೆ ಇಲ್ಲದೆ ನೀವು ಬಳಸಕ್ ಹೋಗ್ಬೇಡಿ. ಎರಡನೇದಾಗಿ ಹೇಳೋದಾದ್ರೆ, ಇದು ಈಶಾ ಫೌಂಡೇಶನ್ ಪವಿತ್ರ ಜಾಗ. ಇಲ್ಲಿರೋ ಮರ ಗಿಡ ಎಲ್ಲವನ್ನೂ ಗೌರವಿಸಿ, ಆದ್ರೆ ಎಲೆ ಕೀಳಬೇಡಿ, ಆಮೇಲೆ ಗಿಡಕ್ಕೆ ಗಾಯ ಮಾಡಬೇಡಿ. ಇದನ್ನು ಸರ್ಕಾರ ಅಳಿವಿನಂಚಿನಲ್ಲಿರುವ ಮರ ಎಂದು ಗುರುತಿಸಿದೆ. ಇದನ್ನು ಕಾಪಾಡಬೇಕಾಗಿದ್ದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ. ಎಲ್ಲರೂ ಮರ ಉಳಿಸೋಣ. ಗೆಳೆಯರೇ, ಆದಿಯೋಗಿ ಕಾಯೋ ಜಾಲಾರಿ ಮರದ ಕತೆ ಹೇಗಿತ್ತು